ದೂರದರ್ಶನದ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಬಾಂಧವರೇ, ಇವತ್ತು ತಮಗೆ ವಿಶೇಷವಾಗಿ ಒಬ್ಬ ವ್ಯಕ್ತಿಗಳನ್ನು ಪರಿಚಯ ಮಾಡಿಸೋದಿದೆ. ಕಲಬುರಗಿ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಅನಿತಾ ಆರ್ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಮೇಡಮ್. ಅಪರಾಧವನ್ನು ಮಾಡಿದ ಮೇಲೆ ಆ ಶಿಕ್ಷೆಯನ್ನು ಅನುಭವಿಸೋದಿರ್ತದಲ್ಲ, ಆ ಸಂದರ್ಭದಲ್ಲಿ ಆ ಭಯಭೀತಿನ ತಕ್ಕಂತನೇ ವಾತಾವರಣ ನಿರ್ಮಾಣ ಇದೆಯೋ, ಅಥವಾ ಅಲ್ಲಿ ಅವರಿಗೆ ಯಾವುದಾದ್ರೂ ಒಂದು ರೀತಿಯಿಂದ ನೆಮ್ಮದಿ ಅಥವಾ ಏನೋ ಒಂದು ಇರಲಿಪ್ಪ ಬಂದಿವಿ ಅನುಭವಿಸ್ಬೇಕನ್ನುವಂಥದ್ದು ಇರುತ್ತೋ ಅಂತ. ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಕೊನೆಯ ಪಿಲ್ಲರ್ ಅದು. ಲೈಕ್ ಪೊಲೀಸು, ಕೋರ್ಟು, ಪ್ರಾಸಿಕ್ಯೂಷನ್ ಆದಮೇಲೆ ಅವರನ್ನು ಜೈಲಿಗೆ ತಂದು ಬಿಡ್ತಾರೆ. ಆ ಟೈಮಲ್ಲಿ ಅವರು ಯಾವುದೋ ಒಂದು ದ್ವೇಷಕ್ಕೋ, ಅಸೂಯೆಗೋ ಅಥವಾ ಒಂದು ಸಂದರ್ಭಾನುಸಾರ ಒಂದು ಸಿಚುವೇಶನ್ಗೆ ಒಳಗಾಗಿ ಅವರು ಒಂದು ಅಪರಾಧ ಮಾಡಿದ್ದಿರಬಹುದು, ಅಥವಾ ಅವರು ಒಂದು ಹಿಂದೆಯಿಂದಲೂ ಅಪರಾಧ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಇರಬಹುದು. ಅವರನ್ನು ಹ್ಯಾಬಿಚುವಲ್ ಪ್ರಿಸ್ನರ್ಸ್ ಅಂತಲೂ ಹೇಳ್ತೀವಿ. ಅಂಥ ಟೈಮಲ್ಲಿ ಅವರು ಜೈಲಿಗೆ ಬಂದಾಗ ಸಾಮಾನ್ಯವಾಗಿ ಅವರು ಜರ್ಜರಿತರಾಗಿರ್ತಾರೆ. ಈಸಿಯಾಗಿ ಅವರು ಭಯಭೀತಿ ಇಲ್ಲದೇ ಜೈಲಿಗೆ ಬರಲ್ಲ ಅಂತಿಲ್ಲ. ಅವರು ಮಾನಸಿಕವಾಗಿ ಆಗಲಿ ಅಥವಾ ಈ ಕಟ್ಟುಪಾಡುಗಳಿಗೆ ನಾವು ಒಳಗಾಗಬೇಕಲ್ಲಪ್ಪ ಅಂತ ಹೇಳುವಂಥ ಒಂದು ಸ್ಥಿತಿಯಲ್ಲಿ ಅವರು ಭಯಭೀತರಾಗಿದ್ದಿರಬಹುದು. ಜೈಲಿಗೆ ಬಂದ ನಂತರ ಅಲ್ಲಿಯ ವಾತಾವರಣ ಅವರಿಗೆ ಪೂರಕವಾದಂಥ ವಾತಾವರಣ ಇರಬಹುದು, ಅಥವಾ ಅವರಿಗೆ ಸುಧಾರಣೆ ಆಗುವಂಥ ನಿಟ್ಟಿನಲ್ಲಿ ವಾತಾವರಣ ಅವ್ರು ಬಂದ ತಕ್ಷಣವೇ ಸ್ಟಾರ್ಟ್ ಆಗುತ್ತೆ. ಬಂದ ತಕ್ಷಣ ಅವರ ಒಂದು ಎಲ್ಲ ಹಿಸ್ಟ್ರಿಯನ್ನು ತಗೊಳ್ತಾರೆ. ನಮ್ಮದು ಅಡ್ಮಿಷನ್ ಪ್ರೊಸೀಜರ್ ಇರುತ್ತೆ, ಅಲ್ಲಿ ಅವರಿಗೆ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ. ಅವರ ಹಿನ್ನೆಲೆ ಏನಿದೆ, ಅವರ ಒಂದು ವಿಳಾಸ ಇರ್ಬೋದು, ಹೆಸರು ಇರ್ಬೋದು, ತಂದೆ ಹೆಸರು ಇರ್ಬೋದು, ಅವ್ರ ಹಿಂದೆ ಏನು ವೃತ್ತಿ ಮಾಡ್ತಾಯಿದ್ರು, ಇದೆಲ್ಲ ತಗೊಂಡು ಅವರನ್ನು ಸುಧಾರಣೆ ನಾವು ಒಳಪಡಿಸಲಿಕ್ಕೆ ಒಂದು ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗ್ತಾ ಹೋಗುತ್ತೆ. ಮಾಡ್ತೀರಿ. ಕೈದಿಗಳ ಸುಧಾರಣೆಯಲ್ಲಿ ಆಗಲಿ ಅಥವಾ ಯೋಜನೆಗಳನ್ನಾಗಲಿ ಅಥವಾ ಕೈದಿಗಳಿಗೆ ಸಂಬಂಧಪಟ್ಟಂತೆ ವಾತಾವರಣ ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ದೀರಿ? ಹೌದು, ನಾನು ಸರ್ವಿಸ್ಗೆ ಸೇರಿದ ಮೇಲೆ ಫಸ್ಟು ನಾನು ಮಡಿಕೇರಿ ಜಿಲ್ಲಾ ಕಾರಾಗೃಹದಲ್ಲಿ ಅಧೀಕ್ಷಕರಾಗಿದ್ದೆ. ಅದೇ ರೀತಿಯಾಗಿ ಬಿಜಾಪುರ ಕೇಂದ್ರ ಕಾರಾಗೃಹದ ಅಧೀಕ್ಷಕರಾಗಿದ್ದೆ, ಧಾರವಾಡ ಕೇಂದ್ರ ಕಾರಾಗೃಹದ ಅಧೀಕ್ಷಕರಾಗಿದ್ದೆ, ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ನಾನು ಮುಖ್ಯ ಅಧೀಕ್ಷಕರಾಗಿದ್ದೆ. ಅದೇ ರೀತಿಯಾಗಿ ಕೇಂದ್ರ ಕಾರಾಗೃಹ ಕಲಬುರಗಿಗೂ ನಾನು ಮುಖ್ಯ ಅಧೀಕ್ಷಕರಾಗಿ 2024 ಅಕ್ಟೋಬರಲ್ಲಿ ಇಲ್ಲಿಗೆ ವರ್ಗಾವಣೆಯಾಗಿ ಕರ್ತವ್ಯ ವಹಿಸ್ಕೊಂಡೆ. ಆಗ ಇಲ್ಲಿಯ ಪರಿಸ್ಥಿತಿ ಸ್ವಲ್ಪ ನಾವು ಕಂಟ್ರೋಲ್ ತಗೊಂಡು ಇದನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ನಾನು ಬಂದೆ. ಸುಮಾರು ಸವಾಲುಗಳನ್ನು ಎದುರಿಸಬೇಕಾಯಿತು ನಾನು. ಅದರ ನಂತರ ನಾವು ಒಂದು ಉತ್ತಮವಾದ ಒಂದು ವಾತಾವರಣ ನಮ್ಮ ಸಿಬ್ಬಂದಿಗಳಿಗೂ ಕೊಡಬೇಕಾಗಿತ್ತು, ಬಂದಿಗಳಿಗೂ ಕೂಡ ನಾವು ನಿರ್ಮಾಣ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ವಿ. ಬಂದಿಗಳಿಗೆ ಸುಧಾರಣಾ ಕಾರ್ಯಕ್ರಮಗಳಿರ್ಬೋದು, ಅವರಲ್ಲಿರುವಂಥ ಕಲೆಯನ್ನು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹದಾಯಕ ವಾತಾವರಣ ಸೃಷ್ಟಿಸೋದು ಇರ್ಬೋದು, ನಿಯಮಗಳನುಸಾರ ನಮ್ಮ ಒಂದು ಸಂಸ್ಥೆಯನ್ನು ನಡೆಸೋದಿರ್ಬೋದು. ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋದ್ವಿ. ಬಂದಿಗಳಿಗೆ ಹಾಸ್ಯ ಕಾರ್ಯಕ್ರಮಗಳಿರ್ಬೋದು, ಅವರಲ್ಲಿರುವಂಥ ಒಂದು ಕಲೆಯನ್ನು ಹೊರತರಲಿಕ್ಕೆ ನಾಟಕ ಪ್ರಾಕ್ಟೀಸ್ ಇರಲಿ, ಅಥವಾ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರದ ಯೋಜನೆಗಳನ್ನ ಅವರಿಗೆ ಹೆಚ್ಚಾಗಿ ನೀಡೋದ್ರಿಂದ ಅವರ ಮನ ಪರಿವರ್ತನೆಗೆ ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದವು. ಅದೇ ರೀತಿಯಾಗಿ ಇತ್ತೀಚೆಗೆ ನಾವು ದೀಪಾವಳಿಗೂ ಸಹ ಬಂದಿಗಳಲ್ಲಿರುವಂಥ ಒಂದು ಸ್ಕಿಲ್ನ ನಾವು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಲುವಾಗಿ ಈಗ ಕೆಲವೊಬ್ಬರು ಪದವೀಧರ ವಿದ್ಯಾರ್ಥಿಗಳು ಇರ್ತಾರೆ, PUC ಪಾಸ್ ಆದವರು ಇರ್ತಾರೆ, ಅವ್ರಿಗೆ ಬೇರೆ ಬೇರೆ ರೀತಿಯಾದಂಥ ತರಬೇತಿಗಳನ್ನು ತಾವು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀರಾ? ಇದೆ, ತುಂಬ ತರಹದ ತರಬೇತಿಗಳನ್ನ ಕೊಡ್ತಾ ಇರ್ತೀವಿ ಜೈಲಲ್ಲಿ. ಅದರಲ್ಲಿ ಈ ಮುಂಚೆಯಿಂದಲೂ ಮಾಡ್ಕೊಂಡು ಬಂದಿರ್ತಾ ಇರ್ತಕ್ಕಂಥ ತರಬೇತಿಗಳಂದ್ರೆ ನೇಯ್ಗೆ ವಿಭಾಗ ಇರಬಹುದು, ಕಾರ್ಪೆಂಟ್ರಿ ಸೆಕ್ಷನ್ ಇರಬಹುದು, ಅಥವಾ ಟೈಲರಿಂಗ್ ಅಲ್ಲಿ ಅವರಿಗೆ ಟ್ರೈನಿಂಗ್ಸ್ ಕೊಡ್ತೀವಿ. ಅದೇ ರೀತಿಯಾಗಿ ಗ್ರಂಥಾಲಯ ಇದೆ, ಮಹಿಳೆಯರಿಗೂ ಕೂಡ ತರಬೇತಿಯನ್ನು ಕೊಡ್ತೀವಿ. ಮಹಿಳೆಯರಿಗೂ ಕೂಡ ಅವರಲ್ಲಿರುವಂಥ ಸ್ಕಿಲ್ನ ಗುರುತಿಸಲಿಕ್ಕೆ ಮಹಿಳಾ ಸಂಘಗಳಿಂದ ಇರಬಹುದು, ಅಥವಾ ಗೌರ್ಮೆಂಟ್ ಸ್ಪಾನ್ಸರ್ಡ್ ಕಾರ್ಯಕ್ರಮಗಳು ಇದೆ. ಅವರಿಗೂ ಕೂಡ ಅನೇಕ ವಿಧವಾದಂತಹ ತರಬೇತಿಗಳನ್ನು ಕೊಟ್ಟು ಅವರಲ್ಲಿ ಮನ ಪರಿವರ್ತನೆಗೆ, ಮುಖ್ಯವಾಗಿ ಅವರ ಸುಧಾರಣೆಗೆ ನಿರಂತರವಾಗಿ ಕೆಲಸಗಳ ಮಾಡ್ತಾ ಇದ್ದೀರಿ. ತಾವು ಯಾವ್ಯಾವ ರೀತಿಯ ತರಬೇತಿಗಳನ್ನು ಒಳಗಡೆ ಕೊಡ್ತಾ ಇದ್ದೀರಿ? ಈಗ ನೇಯ್ಗೆ ಕೆಲಸ ನಡೀತಾ ಇದೆ, ಟೈಲರಿಂಗ್ ಇದರಲ್ಲೂ ನಡೀತಿದ್ವಿ. ಕೌಶಲ್ಯ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಇತ್ತೀಚೆಗೆ ನಾವು ಒಂದು ಸ್ಯಾಂಪ್ಲಿಂಗ್ ಟೈಲರ್ ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ನ 3 ತಿಂಗಳ ಕೋರ್ಸ್ನ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಕಂಪ್ಯೂಟರ್ ತರಬೇತಿ ಕೂಡ ಒಂದು NGO ಸಹಾಯದಿಂದ ನಾವು ಮಾಡಿಸ್ತಾ ಇದ್ದೀವಿ ಪ್ರಿಸ್ನರ್ಸ್ಗೆ. ಅದು ಬೇಸಿಕ್ ಕಂಪ್ಯೂಟರ್ ಟ್ರೈನಿಂಗ್ ಅಂತ ಇರುತ್ತೆ. ಅದೇ ರೀತಿಯಾಗಿ ಗ್ರಂಥಾಲಯ ಏನಿದೆ ಅಲ್ಲ, ಅಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಪುಸ್ತಕಗಳಿದೆ ನಮ್ಮ ಜೈಲಲ್ಲಿ. ಸೊ ಎಜುಕೇಟೆಡ್ಸ್ ಇದ್ರೆ ಅದನ್ನು ಯೂಸ್ ಮಾಡಿಕೊಂಡು
ಅವರು ಓದಿ ಅವರ ಒಂದು ಸಮಯವನ್ನು ಒಂದು ಅರ್ಥಪೂರ್ಣವಾಗಿ ಕಳೀಲಿಕ್ಕೆ ಕೂಡ ಅಲ್ಲಿ ಚಾನ್ಸಸ್ ಇದೆ. ತಾವು ಬರೋದಕ್ಕಿಂತ ಮುಂಚೆ ಹೇಗಿತ್ತು ಅನ್ನುವಂಥದ್ದನ್ನ ವಾತಾವರಣ? ಬರೋದಕ್ಕಿಂತ ಮುಂಚೆನೂ ಜೈಲು ಇದು ತುಂಬ ಹಳೆ ಜೈಲು. ನಮ್ಮ ಕಲಬುರಗಿ ಕೇಂದ್ರ ಕಾರಾಗೃಹ ಏನಿದೆ ಇದು 1905ರಲ್ಲಿ ಸೂಪರ್ ಮಾರ್ಕೆಟ್ ಏರಿಯಾದಲ್ಲಿ ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟಿದ್ದಂಥ ಜೈಲು. ಆಮೇಲೆ 1969ರಲ್ಲಿ ಈಗಿರುವಂಥ ಜೇವರ್ಗಿ ರೋಡಲ್ಲಿರುವಂಥ ಜೈಲಿಗೆ ಇದು ಸ್ಥಳಾಂತರ ಆಗಿ ಅಲ್ಲಿ ಫಂಕ್ಷನ್ ಆಗ್ತಾ ಇದೆ. ಸೊ ಸ್ವಲ್ಪ ಇದು ರಾಜ್ಯದಲ್ಲಿ ಈ ಕಲಬುರಗಿ ಜಿಲ್ಲೆಗೆ ಸುಮಾರು ಜಿಲ್ಲೆಗಳಿಂದಲೂ ಕೂಡ ಬಂದಿಗಳೇನಿದ್ದಾರೆ ಅವರು ಪನಿಷ್ಮೆಂಟ್ನಲ್ಲಾಗಲಿ ಅಥವಾ ಆಡಳಿತದ ಅವಶ್ಯಕತೆಯಲ್ಲಾಗಲಿ ಬೇರೆ ಬೇರೆ ರೀತಿಯಿಂದ ಬರ್ತಿರ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಅಂತ ಹೇಳ್ಬೋದು. ಎಲ್ಲ ರೀತಿಯಾದ ಪ್ರಿಸ್ನರ್ಸನ್ನು ನಾವು ಒಂದು ಕಡೆ ಇಟ್ಟು ನೋಡ್ಕೊಳ್ಳುವಾಗ ಸವಾಲುಗಳು ಬರ್ತವೆ. ಒಂದೊಂದು ಸಲ ನಮ್ಮ ಆಡಳಿತದಲ್ಲೂ ಕೂಡ ಸವಾಲುಗಳನ್ನ ಸ್ವೀಕರಿಸಿ ನಾವು ಕೆಲಸ ಮಾಡಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ನಾವು ಕಂಟ್ರೋಲ್ ತಗೋಬೇಕಾದ್ರೆ ಅದನ್ನು ತಗೋಬೇಕಾಗುತ್ತೆ. ಅವ್ರಿಗೆ ಹೊಂದ್ಕೊಂಡು ಕೆಲಸ ಮಾಡಬೇಕು ಅಂತ ಅಲ್ಲ, ನಮ್ಮ ನಿಯಮಗಳನ್ನ ಪಾಲಿಸೋದ್ರಲ್ಲಿ ನಾವು ಕರೆಕ್ಟಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ದೇ ಆದರೆ ನಾವು ಎಲ್ಲ ರೀತಿಯಾದ ಸುಧಾರಣೆಗಳನ್ನು ತರಬಹುದು. ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನು ಅವರ ಮನ ಪರಿವರ್ತನೆ ಆಗುವಂಥದ್ದು ಏನಾದರೂ ವಾತಾವರಣ ತಾವು ನಿರ್ಮಾಣ ಮಾಡಿದ್ರೆ ಆತನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಆತನಿಗೆ ಹೆಚ್ಚಾಗಿ ನಾವು ಪ್ರೋತ್ಸಾಹದಾಯಕವಾದಂಥ ಒಂದು ವಾತಾವರಣ ನಿರ್ಮಿಸಬೇಕಾಗುತ್ತೆ. ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪಾಲುದಾರಿಕೆ ಬಹಳನೇ ಹೆಚ್ಚಾಗಿದೆ. ಅವರನ್ನು ನಿರಂತರವಾಗಿ ನಾವು ತೊಡಗಿಸ್ಕೋಬೇಕು, ಆಸಕ್ತಿದಾಯಕವಾಗಿ ನಾವು ತೊಡಗಿಸ್ಕೋಬೇಕಂದ್ರೆ ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿ ಆ ಕಾರ್ಯಕ್ರಮಗಳಲ್ಲಿ ನಾವು ಅವರನ್ನು ತಗೊಂಡು ಹೋಗೋದ್ರಿಂದ ಅವರು ಬದಲಾವಣೆ ಆಗಲಿಕ್ಕೆ, ಸುಧಾರಣೆ ಆಗಲಿಕ್ಕೆ, ಮನ ಪರಿವರ್ತನೆ ಆಗಲಿಕ್ಕೆ ಖಂಡಿತವಾಗ್ಲೂ ಯಾವ್ಯಾವ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬಂದಿರಿ ಮೇಡಮ್? ಸುಮಾರು ಕಾರ್ಯಕ್ರಮಗಳಾಗಿದೆ. ಫಾರ್ ಎಕ್ಸಾಂಪಲ್ ನಾನು ಧಾರವಾಡದಲ್ಲಿ ಕೆಲಸ ಮಾಡುವಾಗ ಬಂದಿಗಳ ಕಡೆಯಿಂದಲೇ ನಾವು ಕದಡಿದ ನೀರು ಅಂತ ಹೇಳಿಬಿಟ್ಟು ಒಂದು ನಾಟಕನ ನಾವು ಅವರಿಗೆ ತರಬೇತಿ ಕೊಡಿಸಿ ಹೊರಗಡೆ ಸೃಜನ ರಂಗಮಂದಿರದಲ್ಲಿ ಅದನ್ನು ನಾವು ಪ್ರದರ್ಶನ ಅವರು ಮಾಡಿಸಿದ್ರು, ಒಂದು ಶೋ ಮಾಡಿದ್ರು ಅಲ್ಲಿ. ಅದೇ ರೀತಿಯಾಗಿ ಬಿಜಾಪುರದಲ್ಲಿ ಇದ್ದಾಗಲೂ ಕೂಡ ಒಂದು ನಾಟಕ ಮಾಡಿಸಿದ್ವಿ ಬಂದಿಗಳ ಕೈಯಲ್ಲಿ. ಇಲ್ಲಿ ಕೂಡ ಅನೇಕ ಸಂಘ ಸಂಸ್ಥೆಗಳ ಸಹಾಯದಿಂದ ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಡೆಗೆ ಹಾಸ್ಯ ಕಾರ್ಯಕ್ರಮಗಳಿಗೆ ಹೆಚ್ಚಿನ ನಾವು ಆಸಕ್ತಿ ವಹಿಸಿ ಮಾಡಿಸ್ತಾ ಇದ್ದೀವಿ. ಹೌದು. ಇತ್ತೀಚೆಗಷ್ಟೇ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಬಹಳ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಬಂದಿಗಳ ಕಡೆಯಿಂದ. ಒಂದು ಜನಪದ ಝೇಂಕಾರ ಅಂತ ಹೇಳ್ಬಿಟ್ಟು ಕರ್ನಾಟಕ ಜಿಲ್ಲಾ ಪರಿಷತ್ ಅವರು, ಜಾನಪದ ಪರಿಷತ್ ಅವರು ನಮ್ಮ ಕಾರಾಗೃಹದಲ್ಲಿ ಆಯೋಜನೆ ಮಾಡಿದ್ರು. ಅದರಲ್ಲಿ ಕೂಡ ಹಾಡುಗಾರಿಕೆ ಇರಬಹುದು, ಹಾಸ್ಯ ಕಾರ್ಯಕ್ರಮಗಳಿರ್ಬೋದು, ಜಾನಪದ ಕಾರ್ಯಕ್ರಮ. ಹೌದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಂದಿಗಳನ್ನು ತೊಡಗಿಸ್ಕೊಳ್ಳೋದ್ರಿಂದ ಅವರು ಮನಸ್ಸು ನಿಜವಾಗ್ಲೂ ಖಂಡಿತವಾಗ್ಲೂ ಚೇಂಜಸ್ ಆಗೋ ಕಡೆಗೆ ಹೋಗುತ್ತೆ ಅನ್ನೋದು ನನ್ನ ಒಂದು ಅನುಭವ. ಆದ್ರೆ ವಯಸ್ಸಾದ್ಮೇಲೂ ಕೂಡ ಬಂದವರು ತಮ್ಮಲ್ಲಿ ಇದ್ದಿರ್ತಾರೆ. ಈಗ ಅಂಥವರ ಒಂದು ನಿರ್ವಹಣೆ ಮಾಡುವಾಗ ತಮಗಾಗಿರ್ತಕ್ಕಂಥ ಅನುಭವ, ಕಾನೂನಿನ ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಮಾಫಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಯಸ್ಸಿನ ಕಾರಣಕ್ಕಾಗಿ ಅವ್ರನ್ನ ಹೊರಗೆ ಬಿಡುವಂಥ ಪರಿಸ್ಥಿತಿ ಇಲ್ಲ. ಅವರು ಜೈಲಿಗೆ ಹೋಗಬೇಕಂತ ಹೇಳಿದ್ರೆ ಹೋಗಲೇಬೇಕಾಗುತ್ತೆ, ಇರಬೇಕಾಗುತ್ತೆ. ಇತ್ತೀಚಿನ ನಾನು ಕಲಬುರಗಿ ಕೇಂದ್ರ ಕಾರಾಗೃಹದ್ದೇ ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ಒಬ್ಬರು ಅಜ್ಜಿ ಇದ್ರು ನಮ್ಮಲ್ಲಿ, ಮಹಿಳಾ ಬಂದಿಯವರು. ಅವರಿಗೆ 3 ವರ್ಷ ಶಿಕ್ಷೆ ಆಗಿತ್ತು. ಅವರಿಗೆ 93 ವರ್ಷ ವಯಸ್ಸು. ಶಿಕ್ಷೆ 3 ವರ್ಷ ಆದಾಗ 93 ವರ್ಷ ಶಿಕ್ಷೆ. ಇದು ಕೇಸ್ ಆಗಿದ್ದು 1992ರಲ್ಲಿ. ಅರ್ಥ ಆಯ್ತಲ್ವ? ಆಗ ಅವ್ರಿಗೆ ಶಿಕ್ಷೆ ಆಗಿದ್ದು 2004ರಲ್ಲಿ. ಮತ್ತೆ ಅದು ಕನ್ಫರ್ಮ್ ಆಗಿ ಮತ್ತೆ ಅವ್ರದ್ದು ಹೈಕೋರ್ಟಲ್ಲಿ ಶಿಕ್ಷೆ ಆಗಿದ್ದು 2008ರಲ್ಲಿ. ಅವರು ಕಾರಣಾಂತರಗಳಿಂದ ಅವ್ರು ಜೈಲಿಗೆ ಬರದೇ ಇದ್ರು ಕೂಡ ಮತ್ತೆ 2023ರಲ್ಲಿ ಅವರು ಜೈಲಿಗೆ ಬಂದರು. 93 ವರ್ಷದ ಅಜ್ಜಿ. ಇದೇ 2024 ನವೆಂಬರಲ್ಲಿ ಮಾನ್ಯ ಉಪಲೋಕಾಯುಕ್ತ ಸಾಹೇಬರು ಜಸ್ಟಿಸ್ ಶ್ರೀ ಬಿ ವೀರಪ್ಪ ಸಾಹೇಬರು ನಮ್ಮ ಜೈಲಿಗೆ ವಿಸಿಟ್ ಕೊಡ್ತಾರೆ. ಆ ಟೈಮಲ್ಲಿ ಅಜ್ಜಿಯನ್ನ ನೋಡ್ತಾರೆ. ಅಜ್ಜಿಯನ್ನು ನೋಡಿ ನಮಗೊಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಇವ್ರನ್ನ ಸಾಧ್ಯ ಆದರೆ ಇವ್ರನ್ನ ಅಪೀಲ್ ಇದ್ದರೆ ಅವ್ರಿಗೆ ಅಪೀಲ್ ಮಾಡಿಸಿ, ಅಥವಾ ಅವರಿಗೆ ಪೆರೋಲ್ ಮೇಲೆ ಬಿಡುಗಡೆ ಮಾಡೋದಂತ ಇದೇನಾದರೂ ಇದ್ದರೆ ನಾವು ಮಾಡಬಹುದು ಅಂತ ಹೇಳುವಂಥ ರೀತಿಯಲ್ಲಿ. ಆ ಅಜ್ಜಿಗೂ ಕೂಡ ಅದೇ ಆಸೆ ಇತ್ತು. ಕೊನೆ ಗಳಿಗೆಯಲ್ಲಿ ನಾನು ಮಕ್ಕಳ ಜೊತೆ ಇರಬೇಕು ಅನ್ನೋ ಒಂದು ಆಸೆ ಇತ್ತು. 93 ವಯಸ್ಸಿನಲ್ಲಿ ಹೌದು, ಈ ಶಿಕ್ಷಣ ಅನುಭವಿಸೋದ್ರ ಮೂಲಕ ಮನೆಯಲ್ಲೇ ಇರಬೇಕು. ಅದು ಕಾನೂನಿನ ಅಡಿಯಲ್ಲಿ, ನಿಯಮಗಳ ಅಡಿಯಲ್ಲಿ ಯಾವ ರೀತಿ ಅಜ್ಜಿ ನಾನು ಹೋಗಬೇಕು ಅಂತ ಒಂದು ಹಂಬಲಿಸ್ತಿತ್ತು ಅಜ್ಜಿ. ಸೊ ಅದನ್ನು ನಾವು ಒಂದು ಪ್ರೊಸೀಜರ್ ನಮ್ದೇನಿದೆಯೋ ಫಾಲೋ ಅಪ್ ಮಾಡಿ ಅವರಿಗೆ ಪೆರೋಲ್ ಮೇಲೆ ಬಿಟ್ಟಿದ್ದು ಜನರಲ್ ಪೆರೋಲ್ ಮೇಲೆ ಬಿಟ್ಟಿದ್ವಿ ಅವರನ್ನು. ಇಲ್ಲಿಂದ ಹೋಗಿ ಒಂದು 10-15 ದಿನಕ್ಕೆ ಅಜ್ಜಿ ಅವರು ಎಕ್ಸ್ಪೈರ್ ಆದರು ಅವ್ರ ಮನೆಯಲ್ಲಿ. ಸೊ ಈ ಒಂದು ಸಿಚುಯೇಷನ್ ನೋಡಿ, ಈ ಒಂದು ಸಂದರ್ಭ ನೋಡಿ
ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆಯಿಂದಲೇ ಒಂದು ಸ್ಕೀಮ್ ಥರ ಬಂತು. ಏನಂತ ಹೇಳಿದರೆ 70 ವರ್ಷ ಮೇಲ್ಪಟ್ಟು ಬಂದಿಗಳು, ಅಂಡರ್ ಟ್ರಯಲ್ಸ್ ಇರ್ಬೋದು, ವಿಚಾರಣಾ ಬಂದಿಗಳಿರ್ಬೋದು ಅಥವಾ ಸಜಾ ಬಂದಿಗಳಿರ್ಬೋದು, ಜೈಲುಗಳಲ್ಲಿರುವಂಥವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ನಿಯಮಗಳನುಸಾರ ಯಾವ ರೀತಿ ಬಿಡುಗಡೆಗೆ ನಾವು ಅವ್ರನ್ನ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನೇ ಆಯಿತು ರಾಷ್ಟ್ರ ಮಟ್ಟದಲ್ಲಿ. ಸೊ ಅದು ಈ ಜೈಲಿನ ನಮ್ಮ ಆ ಬಂದಿ, ಮಹಿಳಾ ಬಂದಿ ಏನು ಅವರಿದ್ದರು ಅಲ್ಲಿ ಮುಖಾಂತರ ಆಯಿತು. ನ್ಯಾಷನಲ್ ಲೆವೆಲ್ ಇದ್ರ ಥರ ಆಯಿತು, ಅದು ಪ್ರೋಗ್ರಾಮ್ ಆಯಿತು. ಇವನ್ ಎಲ್ಲ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಿಗಳು ಎಲ್ಲ ಜೈಲುಗಳಲ್ಲೂ ಕೂಡ ಅವರು ಅಂಥ ಬಂದಿಗಳಿದ್ದರೆ ಗುರುತಿಸಿ ಅವರಿಗೆ ಬೇಲಿಗೆ ಏನಾದರೂ ಸಹಾಯ ಮಾಡಬೇಕಾದ್ರೆ ಅಥವಾ ಅವರು ಕಾನ್ವಿಕ್ಟ್ ಪ್ರಿಸ್ನರ್ಸ್ ಆದರೆ ಅವ್ರ ರಿಲೀಸಸ್ಗೆ ಯಾವ ರೀತಿ ಅವರು ಸಹಾಯ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಕ್ಯಾಂಪೇನೇ ಆಯ್ತದು. ಹೌದು. ತಾವು BDS ಕೋರ್ಸನ್ನು ಮುಗಿಸಿದಿರಿ, ಅದು ಮುಗಿಸಿ ಕೆಲವು ವರ್ಷಗಳವರೆಗೆ ಸೇವೆಯನ್ನು ಮಾಡಿದ್ದೀರಿ. ನಂತರ KSPS ಒಂದು ಪರೀಕ್ಷೆ ಗ್ರೇಡನ್ನು ಪಾಸಾಗಿ ಈ ಪೊಲೀಸ್ ಇಲಾಖೆಗೆ ಬಂದದ್ದು ನಮಗೆ. ಬಟ್ ತಮ್ಮ ಅಭಿಪ್ರಾಯವನ್ನು ಈ ಇಲಾಖೆಗೆ ಬಂದಿದ್ದೀರಿ ಅಂದಮೇಲೆ ತಮ್ಮ ಒಂದು ಏನಾದರೂ ಉದ್ದೇಶ ಇರ್ಬೋದು ಅಥವಾ ಅದರಲ್ಲಿ ಆಸಕ್ತಿ ಇರ್ಬೋದು? ನಾನು ಚಿಕ್ಕ ಮಗು ಇದ್ದಾಗಲೂ ಕೂಡ, ನಾನು ಓದುವಾಗಲೂ ಕೂಡ, ಇನ್ಫ್ಯಾಕ್ಟ್ ಸಿನ್ಸ್ ನಾನು ಒಳ್ಳೆಯದಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ್ಲಿಂದ ಕೂಡ ನಾನು ಏನಾಗಬೇಕು ಅಂತ ಕೇಳುವಾಗ ನಾನು ಆಫೀಸರ್ ಆಗಬೇಕು ಅಂತ ಹೇಳ್ತಾ ಇದ್ದೆ. ಅದೊಂದು ನನಗೆ ಚಿಕ್ಕವಳಿಂದ ಒಂದು ಆಸೆ ಇತ್ತು. ನಮ್ಮ ತಂದೆಯವರು ಕೂಡ ಅವರು ಅಡ್ಮಿನಿಸ್ಟ್ರೇಷನಲ್ಲಿ ಇದ್ದವರು. ಸೊ ಅವರು BO ಆಗಿ ರಿಟೈರ್ ಆಗಿದ್ದಾರೆ. ಸೊ ನಾನು ಡೆಂಟಿಸ್ಟ್, ಆ್ಯಕ್ಚುಲಿ ನಾನು PCMB ತಗೊಂಡಾಗ PUCಯಲ್ಲಿ CET ಆವಾಗ ತಾನೇ ಸ್ಟಾರ್ಟ್ ಆಗಿತ್ತು ನಮ್ಮದು PUC ಆದಮೇಲೆ. CETಲಿ ನನಗೆ ಇಂಜಿನಿಯರಿಂಗಲ್ಲೂ ಒಳ್ಳೆ ರ್ಯಾಂಕ್ ಬಂದಿತ್ತು, ಮೆಡಿಕಲಲ್ಲೂ ಒಳ್ಳೆ ರ್ಯಾಂಕ್ ಬಂದಿತ್ತು. ಬಟ್ ನಮ್ಮ ತಂದೆಯವ್ರದ್ದು ಒಂದು ವಿಶ್ ಇತ್ತು, ನನ್ನ ಮಗಳನ್ನ ನಾನು ಡಾಕ್ಟ್ರ್ ಮಾಡಬೇಕು ಅಂತ ಹೇಳಂತ. ಸೊ ನಾನು ನಮ್ಮ ತಂದೆಯವ್ರಿಗೆ ಕೇಳಿದೆ, ನಾನು ಇಂಜಿನಿಯರಿಂಗ್ ಹೋಗ್ತೀನಪ್ಪ ಅಂತ ಹೇಳ್ಬಿಟ್ಟು. ಆವಾಗ ಇನ್ನೊಂದು ಸಲ ಅವ್ರು ನನಗೆ ಹೇಳಿದರು, ಇಲ್ಲ ನೀವು ಡಾಕ್ಟ್ರಿಗೂ ಸಿಕ್ಕಿದೆ ಅಲ್ಲ, ನಿಮಗೆ ಓದ್ತೀರಾ ನೋಡಿ ಅಂತ ಹೇಳ್ಬಿಟ್ಟು. ಎನಿವೇ ತಂದೆಯವ್ರ ಆಸೆ ಅಲ್ವಾ, ಅದನ್ನು ನಾವು ಪೂರೈಸಿದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು BDS ಪ್ರಿಫರ್ ಮಾಡಿ BDS ಜಾಯ್ನ್ ಆದೆ. ಆನಂತರ ನಾನು BDS ಫಿನಿಷ್ ಮಾಡಿ ನಾನು ಪ್ರಾಕ್ಟೀಸ್ ಮಾಡಿದೆ ಬೆಂಗಳೂರಲ್ಲಿ. 4-5 ಕ್ಲಿನಿಕ್ಸಲ್ಲಿ, ಹಾಸ್ಪಿಟಲ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಒಂದ್ಸಲ ನಾನು ಇದೇ ರೀತಿ 2002ರಲ್ಲಿ ನಾನು ಡಾಕ್ಟರ್ ರಮಾಕಾಂತ್ ವೆನ್ಸನ್ ಅಂತ ಹೇಳಿಬಿಟ್ಟು ಒಬ್ಬರು ಡೆಂಟಿಸ್ಟ್, ತುಂಬ ಸೀನಿಯರ್ ಮೋಸ್ಟ್ ಡೆಂಟಿಸ್ಟ್ ಅವರು ಬ್ಯಾಂಗ್ಳೂರಲ್ಲಿ. ಈಗ ಅವರು ನೋಮೋರ್. ಅವರು ಕೋರಮಂಗಲದಲ್ಲಿ ಅವ್ರ ಕ್ಲಿನಿಕ್ ಇದೆ. ಅಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಮ್ಮ ಅರ್ಲಿಯರ್ DG ಸರ್ ಶ್ರೀ VV ಭಾಸ್ಕರ್ ಸಾಹೇಬರು ಅಲ್ಲಿಗೆ ಟ್ರೀಟ್ಮೆಂಟ್ಗೆ ಬಂದಿದ್ದರು. ಅವರು ಆವಾಗ ವೀರಪ್ಪನ ಆಪ್ರೇಷನ್ಸಲ್ಲಿದ್ದರು. ಇಟ್ ಹ್ಯಾಪನ್ ದಟ್ ನಾನೇ ಅವ್ರಿಗೆ ಟ್ರೀಟ್ ಮಾಡಬೇಕಾಯ್ತು. ಸೊ ಅವ್ರು ನೋಡಿದಾಗ ನನ್ನ ಆಸೆ ಏನಿತ್ತು, ಈ UPSC ನಾನು ತೊಗೊಂಡು ಯಾವಾಗಲೂ ಕೂಡ ನಂದು ಒಂದೇ ಒಂದು ಥಾಟ್ ಏನಪ್ಪ ಅಂತ ಹೇಳಿದರೆ, UPSC ನಾನು ತೇರ್ಗಡೆಯಾಗಿ ಒಂದು ಆಫೀಸರ್ ಆಗಬೇಕು ಅನ್ನೋದು ನನಗೆ. BDS ಕಂಪ್ಲೀಟ್ ಆದಾಗಲೂ ಕೂಡ ನನಗೆ ಅದೊಂದು ಆಸೆ ಇದ್ದೇ ಇತ್ತು, ಆಸಕ್ತಿ ಇದ್ದೇ ಇತ್ತು. ಆ ಒಂದು ವಿಶ್ ಏನು ಹೇಳ್ತೀವಿ ಅದು ನಾನು ಕಂಪ್ಲೀಟಾಗಿ ಹೋಗಿರಲಿಲ್ಲ. ಸೊ ಅದರಿಂದ ಸಾಹೇಬರು ನೋಡಿದಾಗ ನಂಗೆ ಇನ್ನೂ ಹೆಚ್ಚಿಗೆ ಅದು ಆಸಕ್ತಿ ಬಂತು. ಸೊ ಆಸ್ ಮೈ ವಿಶ್ ನಾನು UPSCಗೆ ನಾನು ಇದು ಮಾಡಿದೆ, ಅಪ್ಲೈ ಮಾಡಿದೆ. 2004ಅಲ್ಲಿ ಫಸ್ಟ್ ಟೈಮ್ ನಾನು ಅಪ್ಲೈ ಮಾಡಿದೆ. ಬೈ ದೆನ್ ಐ ವಾಸ್ ಮ್ಯಾರಿಡ್. ನಾನು ಅಷ್ಟೊತ್ತಿಗೆ ಮ್ಯಾರೇಜ್ ಆಯಿತು ನನಗೆ. ನಮ್ಮ ಹಸ್ಬೆಂಡು ಕೂಡ ನನಗೆ ಸಾಕಷ್ಟು ಎನ್ಕರೇಜ್ಮೆಂಟ್ ಕೊಟ್ಟರು, ಸಪೋರ್ಟ್ ಕೊಟ್ಟರು. ಅವಾಗಲೂ ಕೂಡ ನಾನು UPSC ನಾನು ಈ ಥರ ಕೆರಿಯರ್ ಪರ್ಸ್ಯೂ ಮಾಡಬೇಕಂತಿದ್ದೀನಿ, ಇನ್ನೂ ಹೆಚ್ಚಿಗೆ ಓದಬೇಕಂತಿದ್ದೀನಿ ಅಂದಾಗ ಅವರು ಕೂಡ ನನಗೆ ಎಸ್ ಅಂತ ಹೇಳಿದರು. ಸೊ UPSC ನಾನು ಹಾಗೆ ನಾನು ಪ್ರಿಪೇರ್ ಆಗ್ತಾ ಇರೋವಾಗ ಮೀನ್ವೈಲ್ KPSCನೂ ಕಾಲ್ ಆಯಿತು. ಆಫ್ಟರ್ ಅದು 99ಅಲ್ಲಿ ಕಾಲ್ ಆಗಿತ್ತು. ಸುಮಾರು 6 ವರ್ಷಗಳ ನಂತರ ಅವಾಗ ಕಾಲ್ ಆಗಿತ್ತು. ಸೊ ಅದಕ್ಕೆ ನನಗೆ ಇನ್ಫ್ಯಾಕ್ಟ್ ಅಟ್ವಾನ್ಸ್ ನಾನು KPSCಗೆ ಅಪ್ಲೈ ಮಾಡಲಿಕ್ಕೆ ನನಗೆ ಇದು ನಾನು ಡೈವರ್ಟ್ ಆಗ್ಬೋದು UPSC ಪ್ರಿಪ್ರೇಷನ್ಸಿಂದ ಅಂತ ಹೇಳ್ಬಿಟ್ಟು ನನಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ದರೂ ಕೂಡ, ಬಟ್ ಸ್ಟಿಲ್ ಇದು ಮನೆಯವರೆಲ್ಲ ಹೇಳಿದರು, ನೀವು ಹೆಂಗೂ ಪ್ರಿಪೇರ್ ಆಗ್ತಿದ್ದೀರಿ, KPSCಗೂ ಕೂಡ ಅಪ್ಲೈ ಮಾಡಿ ಅಂತ ಹೇಳಿಬಿಟ್ಟು. ಸೊ ಐ ಅಪ್ಲೈಡ್ ಫಾರ್ KPSC ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ. ಅಲ್ಲಿ ಕೂಡ ನಮ್ಮ BDSಲ್ಲಿ ಇದ್ದಂಥ ಯಾವುದೂ ಸಬ್ಜೆಕ್ಟ್ಸ್ ಇರಲಿಲ್ಲ. ನಾವು ಹೊಸ ಸಬ್ಜೆಕ್ಟ್ಸೇ ತೊಗೊಂಡು, ನಮ್ಮ ಟೈಮಲ್ಲಿ ಒಂದು ಡಿಫ್ರೆಂಟ್ ಎಕ್ಸಾಮ್ಸ್ ಇತ್ತು, ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಮ್ಸ್ ಇತ್ತು. ನಾನು ಪ್ರಿಲಿಮ್ಸ್ ಪಾಸಾಗಿ ಮತ್ತು ಮೇನ್ಸ್ ಪಾಸಾಗಿ ಇಂಟರ್ವ್ಯೂ ಕೂಡ ಬಂದುಬಿಡ್ತು. ಮೀನ್ವೈಲ್ ಆವಾಗಲೂ ಕೂಡ ನನಗೊಂದು ಹಿಂಜರಿಕೆ, ಈ ಎಲ್ಲ ಮಾಡಿ ನಾನು ಇದಕ್ಕೆ ಬಂದುಬಿಟ್ರೆ ಸ್ಟೇಟ್ ಸರ್ವೀಸಸಲ್ಲೇ ನಾನು ತೃಪ್ತಿ ಆಗಿಬಿಟ್ರೆ ನಮ್ಮದು UPSC ಕನಸು ಹಾಗೆ ಉಳ್ಕೊಳ್ಳುತ್ತಪ್ಪ ಅಂತ ಹೇಳ್ಬಿಟ್ಟು ಒಂದು ಹಿಂಜರಿಕೆ ಇತ್ತು. ಆದರೂ ಕೂಡ ಕಾರಣಾಂತರಗಳಿಂದ ನಾನು ಈ ಜಾಬ್ ಸಿಕ್ತು ನನಗೆ. ಫಸ್ಟ್ ಸಹಾಯಕ ಅಧೀಕ್ಷಕರು ಪ್ರಿಸನ್ಸ್ ಅಂಥೇಳಿ ನನಗೆ ಜಾಬ್ ಸಿಕ್ತು. ಆವಾಗ ನಮ್ಮ ತಾಯಿಯವ್ರ ಜೊತೆ ನಾನು ಡಿಸ್ಕಸ್ ಮಾಡಿದೆ, ಅಮ್ಮ ಈ ರೀತಿ ಇದೆ, ನಾನು UPSCನೂ ನಾನು ಕಾಂಪೀಟ್ ಮಾಡಲಿಕ್ಕೆ ನಾನು ಓದ್ತಾ ಇದ್ದೀನಿ, ಇದು ಜಾಯ್ನ್ ಆಗಲ್ಲ ಬೇಡವಾ ಅಂತ ಹೇಳ್ಬಿಟ್ಟು. ಬಟ್ ತಾಯಿಯವರು ಒಂದೇ ಹೇಳಿದ್ರು, ನಿಮ್ಗೆ ಸಿಕ್ಕಿದೆಯಲ್ಲ, ಎಷ್ಟೋ ಜನರ ಕಾಂಪಿಟೇಷನಲ್ಲಿ ನಿಮಗೆ ಸಿಕ್ಕಿದೆ, ನೀವು ಅದ್ರಲ್ಲಿ ಜಾಯ್ನ್ ಆಗಿ ನೀವು ಮುಂದುವರಿಸಿ ಅಂತ ಹೇಳಿದ್ರು.
ಬಟ್ ಅಗೇನ್ ಐ ಹ್ಯಾಡ್ ಟು ಸೇ ಎಸ್ ಫಾರ್ ಹರ್ ಆ್ಯಂಡ್ ಅದನ್ನು ಜಾಯಿನ್ ಆಗಿ ನಾನು ಕೆಲಸ ಅಂದ್ರೆ ಇಲ್ಲಿ ತಂದೆ ಆಸೆನೂ ಕೂಡ ಈಡೇರಿಸಿದಂಗೆ ಈ ಕಡೆ ತಮ್ಮ ಆಸೆನೂ ಕೂಡ ಪೂರೈಸ್ಕೊಂಡಂಗೆ ಆ ರೀತಿಯಲ್ಲಿ ಬಂದು ಈಗ ಈ ಒಂದು ನಮ್ಮ ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ದೀರಿ. ನಿಜವಾಗ್ಲೂ ಮೇಡಮ್ ಖುಷಿ ಅನ್ನಿಸ್ತದೆ. ಬಿಡುಗಡೆ ಆಗಿ ಹೋದ್ಮೇಲೂ ಕೂಡ ಯಾವ ರೀತಿ ಪರಿವರ್ತನೆ ಆಗಿ ಬದುಕುವಂಥ ರೀತಿಯನ್ನು ತಾವು ತೋರಿಸುವಂಥ ಏನಾದರೂ ಆಲೋಚನೆಗಳು ತಮ್ಮಲ್ಲಿದ್ದೀವ? ಒಂದು ವ್ಯಕ್ತಿ ಆತನ ಕಂಫರ್ಟ್ ಝೋನ್ ಬಿಟ್ಟು ಜೈಲಲ್ಲಿ ಶಿಕ್ಷೆಯಾಗಿ ಬರ್ತಾನೆ ಅಂತ ಹೇಳಿದ್ರೆ, ಜೈಲು ಈಗ ಬರೀ ಜೈಲ್ ಅಂತ ಅಷ್ಟೇ ಉಳ್ಕೊಂಡಿಲ್ಲ, ನಮ್ಮ ಇಲಾಖೆ ಹೆಸರೇನೆ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಅಂತ ಆಗಿದೆ. ಇದು ನಮ್ಮ ಇಲಾಖೆಗೆ ಒಂದು ಕಾರಾಗೃಹ ಅಂತಲೇ ಇತ್ತು. ಒಂದು ಧ್ಯೇಯ ಕೂಡ ಇದೆ ಇದಕ್ಕೆ. ಒಬ್ಬ ಶಿಕ್ಷೆ ಆದಂಥ ವ್ಯಕ್ತಿನ ನಾವು ಸುಧಾರಣೆ ಮಾಡಿ ಅವ್ರನ್ನ ಮನಪರಿವರ್ತನೆ ಮಾಡಿ ಆತನನ್ನು ಒಂದು ಅಂಬಾಸಿಡರ್ ಟು ದ ಸೊಸೈಟಿ ನಾವು ಆತನ ರಿಲೀಸ್ ಮಾಡಬೇಕು ಅನ್ನೋದು ಈ ಇಲಾಖೆ ಧ್ಯೇಯ. ಸೊ ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಹಾಕ್ಕೊಂಡು ಅವ್ರಿಗೆ ಮನಪರಿವರ್ತನೆ ಮಾಡೋದನ್ನು ನನ್ನ ಒಂದು ನಾನು ಕನ್ಸಿಡರ್ ಮಾಡೋವಂಥದ್ದು, ನಾನು ಅಟ್ಮೋಸ್ಟ್ ವ್ಯಾಲ್ಯೂ ಮಾಡೋವಂಥದ್ದು ಒಂದು ವ್ಯಕ್ತಿನ ಮನಪರಿವರ್ತನೆ ಮಾಡಲಿಕ್ಕಾಗಿ ನಮ್ಮ ಕೈಲಾದಷ್ಟು ಹೆಚ್ಚಿನ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಳೋದು ಇರ್ಬೋದು, ಅವ್ರಿಗೆ ಆ ರೀತಿಯಾದಂಥ ವಾತಾವರಣ ಸೃಷ್ಟಿಸೋದು ಇರ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ, ಒಂದು ತರಬೇತಿ ಕೊಡ್ತೀವಿ ಅಂದರೆ ಅವ್ರಿಗೆ ರೆಡಿ ಇರಲ್ಲ ಅವರು. ಬಟ್ ಅವರನ್ನು ಆಸಕ್ತಿ ತೋರಿಸಿ ಆಸಕ್ತಿ ನೀವು ಇಟ್ಕೋಬೇಕು. ಈ ರೀತಿಯಾಗಿ ಜೈಲ್ ನಿಯಮಗಳು ಇದೆ, ಪ್ಲಸ್ ನಿಮಗೆ ಆದಂಥ ಕಾರ್ಯಕ್ರಮ ಇದು, ನೀವೇ ಸುಧಾರಣೆ ಆಗ್ಲಿಕ್ಕೆ ಮಾಡ್ತಾ ಇರೋಂಥ ಕಾರ್ಯಕ್ರಮ, ನೀವು ಪಾಲ್ಗೊಳ್ಬೇಕು ಅಂಥೇಳಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಆ ಒಂದು ತರಬೇತಿನ ಸ್ಟಾರ್ಟ್ ಮಾಡಿಸೋದು ಇರಬಹುದು. ಆಮೇಲೆ ಅವರಿಗೆ ನಿರಂತರವಾಗಿ ಒಂದಿನದ ಕಾರ್ಯಕ್ರಮ ಅಲ್ಲ ಇದು, ನಿರಂತರವಾಗಿ ಅವರನ್ನು ನಾವು ವಾಚ್ ಆ್ಯಂಡ್ ವಾರ್ಡಲ್ಲಿ ನೋಡಬೇಕಾಗುತ್ತೆ. ಹೌದು, ನಿರಂತರವಾಗಿ ಅವ್ರನ್ನ ಸುಧಾರಣೆಗೊಳಿಸಿ ಪ್ರೀತಿ ವಿಶ್ವಾಸವನ್ನು ತೋರಿಸೋದ್ರ ಜೊತೆಗೆ ಪ್ರೀತಿ ವಿಶ್ವಾಸ ನಾವು ಖಂಡಿತವಾಗ್ಲೂ ಇಟ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ಅವ್ರ ಮೇಲೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇವರೇನಪ್ಪ ಇವರು ಶಿಕ್ಷೆ ಆದವರು, ಇವ್ರಿಗೆ ಯಾಕೆ ಇದು ಅಂತ ಹೇಳ್ದೇನೆ ಇವ್ರನ್ನ ಒಂದು ಒಳ್ಳೆ ವ್ಯಕ್ತಿ ಮಾಡಲಿಕ್ಕೆ ನಮಗೊಂದು ಅವಕಾಶ ಇದೆ. ಅವಕಾಶ ನಾವು ಖಂಡಿತವಾಗ್ಲೂ 100% ಅದನ್ನು ನಿರ್ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅವರಿಗೆ ಒಂದು ವಾತಾವರಣ ಕಲ್ಪಿಸಲಿಕ್ಕೆ ಕಾರ್ಯಕ್ರಮಗಳು ಸುಮಾರು ಇದೆ. ಅದೇ ರೀತಿಯಾಗಿ ತಾವು ಹೇಳಿದರೆ ಆಫ್ಟರ್ ಕೇರ್ ರಿಲೀಸ್ ಆದಮೇಲೂ ಕೂಡ ಇಲ್ಲಿ ನಾವೇನು ಮಾಡ್ತೀವಿ, ಅವರು ಸುಧಾರಣೆ ಮಾಡ್ತೀವಿ, ಅವ್ರನ್ನ ಮನ ಪರಿವರ್ತನೆ ಮಾಡ್ತೀವಿ. ನಾವು ಒಂದು ಗಳಿಗೆಯಲ್ಲಿ ಅವ್ರು ರಿಲೀಸ್ ಆಗಬೇಕಾಗತ್ತೆ. ರಿಲೀಸ್ ಆದಮೇಲೆ ಮತ್ತೆ ಆತ ಇನ್ನೊಂದೇನೋ ಕ್ರೈಮ್ ಮಾಡ್ದ, ಆಮೇಲೆ ಆತನಿಗೆ ಏನೋ ಇನ್ನೊಂದೇನೋ ಕೃತ್ಯ ಮಾಡ್ದ ಅನ್ನೋದನ್ನು ಬಿಡದೇನೆ ಆಫ್ಟರ್ ಕೇರ್ ಪ್ರೋಗ್ರಾಮ್ಸಲ್ಲೂ ಕೂಡ ನಾವು ಹೆಚ್ಚಿಗೆ ಇನ್ನೂ ಕೆಲಸ ಮಾಡಬೇಕಾಗಿದೆ ಅಂತ ಹೇಳೋಂಥದ್ದು ನನ್ನ ಅನಿಸಿಕೆ. ಸುಮಾರು ಸ್ಕೀಮ್ಸ್ ಇದೆ ಆಫ್ಟರ್ ಕೇರಲ್ಲಿ. ಅವ್ರನ್ನ ಒಂದು ಪ್ರೊಬೇಷನ್ ಸಿಸ್ಟಮ್ ಅಂತ ಇರುತ್ತೆ. ಆತ ರಿಲೀಸ್ ಆದಮೇಲೆ ಏನು ಮಾಡ್ತಿದ್ದಾನೆ, ಎಲ್ಲಿದ್ದಾನೆ, ಅದನ್ನು ಕೂಡ ಹೆಚ್ಚಿಗೆ ನಾವು ಇನ್ನು ಮಾಡಬೇಕಾಗಿದೆ ಅಂತ ಹೇಳೋಂಥದ್ದು ನನ್ನ ಅನಿಸಿಕೆ. ತಮ್ಮ ಗಮನಕ್ಕೆ ಇರುವಂತೆ ಈಗೇನಾದರೂ ಸುಧಾರಣೆಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೋ ಅಥವಾ ತಮಗೆ ಆ ಮಾಹಿತಿಯನ್ನು ಬಂದಿದೆಯಾ? ಸುಮಾರು ಜನ ಆ ಥರ ಒಳ್ಳೆ ವ್ಯಕ್ತಿಗಳಾಗಿ ಇರೋರಿದ್ದಾರೆ. ಲೈಕ್ ಇತ್ತೀಚೆಗಷ್ಟೇ ಒಬ್ಬ ಬಿಡುಗಡೆ ಆದಂಥ ಬಂದಿದ್ದ. ಇತ್ತೀಚೆಗೆ ಏನಾಗಿದೆ, ಕರ್ನಾಟಕದಲ್ಲಿ ನಾವು ತುಂಬ ಒಳ್ಳೆ ವೇಜಸ್ ಕೊಡ್ತಾ ಇದ್ದೀವಿ ಬಂದಿಗಳಿಗೆ. ಅವರು ಜೈಲಲ್ಲಿ ಇದ್ದಾಗ ಕೆಲಸ ಮಾಡ್ತಿರ್ತಾರೆ. ಆ ಒಂದು 4 ಟೈಪ್ಸಲ್ಲಿ ನಾವು ವೇಜಸ್ ಕೊಡ್ತೀವಿ. ಅನ್ಸ್ಕಿಲ್ಡ್ ಅಂತ ಹೇಳ್ಬಿಟ್ಟು ಫಸ್ಟ್ ಲೆವೆಲ್ ಆಫ್ ವೇಜಸ್ ಸ್ಟಾರ್ಟ್ ಆಗುತ್ತೆ. ಅದೇನೆ ನಮ್ಮಲ್ಲಿ 524 ರೂಪಾಯಿ ಪರ್ ಡೇ ಇದೆ ಒಂದು ಬಂದಿಗೆ ಕೊಡಬೇಕಾದದ್ದು. ಆತನಿಗೆ ಬೇರೆ ಬೇರೆ ರೀತಿಯಾದ ಕೆಲಸಗಳನ್ನ ನಾವು ಅಲಾಟ್ ಮಾಡಿರ್ತೀವಿ ಜೈಲಲ್ಲಿ. ಆ ಕೆಲಸ ಮಾಡಿದಾಗ ಅವರಿಗೆ ಒಂದು ದಿನಕ್ಕೆ 524 ರೂಪಾಯಿಯಷ್ಟು ಅವರಿಗೆ ಕೂಲಿ ಹಣ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಸೊ ಈ ಒಂದು ಕೆಲಸಗಳಿಗೆ ನೇಮಕ ಆದಂಥ ಬಂದಿಗಳು ಸುಮಾರು ಜನ ಅವರ ಒಂದು ನೆಲೆಯನ್ನು ಕಂಡುಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇತ್ತೀಚೆಗಷ್ಟೇ ಒಬ್ಬ ರಾಯಚೂರು ಪ್ರಿಸ್ನರ್ನ ನಾವು ರಿಲೀಸ್ ಮಾಡಿದ್ವಿ ಇಲ್ಲಿಂದ. ಆತ ಸನ್ನಡತೆ ಆಧಾರದ ಮೇಲೆ ಆತ ಬಿಡುಗಡೆ ಲಿಸ್ಟಲ್ಲಿ ನಮ್ಮ ಸರ್ಕಾರದಿಂದ ಬಂದಿದ್ದ. ಆತನಿಗೆ ಸುಮಾರು 2 ಲಕ್ಷ ರೂಪಾಯಿಯಷ್ಟು ಫೈನ್ ಕಟ್ಟಬೇಕಾಗಿತ್ತು. ಆದರೆ ಒಂದು ತಿಂಗಳಾದರೂ ಯಾರು ಕೂಡ ಬಂದು ಅವ್ರ ಮನೆಯವರಾಗಲಿ ಬೇರೆ ಯಾರು ಕೂಡ ಬಂದು ಅವ್ರನ್ನ ಫೈನ್ ಕಟ್ಟಿಸ್ಬಿಟ್ಟು ನಾವು ಬಿಡುಗಡೆ ಮಾಡ್ಕೊಂಡು ಹೋಗ್ತೀವಿ ಅಂತ ಬರಲಿಲ್ಲ. ಸೊ ಆತನಿಗೆ ನಾವು ನೋಡಿದಾಗ ಆತಂದು ಕೂಲಿ ಹಣದ ಅಕೌಂಟಲ್ಲಿ ಇತ್ತು, ಸುಮಾರು ದುಡ್ಡಿತ್ತು. ಆತನ ಏನು ಕೆಲಸ ಮಾಡಿದ್ದ, ನಾವೇನು ಕೂಲಿ ಹಣ ಕೊಟ್ಟಿದ್ವಿ, ಆತನಿಗೆ ಫೈನ್ ಪೇಮೆಂಟ್ ಮಾಡಬೇಕಾದ್ರೆ ಎಷ್ಟು ದುಡ್ಡು ಬೇಕಾಗಿತ್ತು ಅಷ್ಟಿತ್ತು. ಸೊ ನಾವು ಅದನ್ನು ಡ್ರಾ ಮಾಡಿಸಿ ಆಮೇಲೆ ನಮ್ಮದೇ ಒಬ್ಬ ಸಿಬ್ಬಂದಿನ ರಾಯಚೂರು ಕೋರ್ಟ್ಗೆ ಕಳಿಸಿ ಫೈನ್ ಕಟ್ಟಿಸಿ ಬಿಡುಗಡೆ ಮಾಡಿಸಿದ್ವಿ. ಸೊ ಈ ಒಂದು ಕೂಲಿ ಹಣ ಏನು ಕೊಡ್ತೀವಿ ಅವರಿಗೆ, ಅವರ ಬಿಡುಗಡೆ ನಿಟ್ಟಿನಲ್ಲಿ ಅವರಿಗೆ ಭಾಳನೇ ಸಹಕಾರಿ ಆಯಿತು. ಅದೇ ರೀತಿಯಾಗಿ ಬಿಡುಗಡೆ ಆದಮೇಲೆ ಕೆಲವು ಇನ್ನೂ ಬಂದಿಗಳು ಅವ್ರ ಕೂಲಿ ಹಣ ತಗೊಳ್ಳಿಕ್ಕೆ ಬರ್ತಾರೆ ಇಲ್ಲಿ. ಅರ್ಥ ಆಯ್ತಲ್ವಾ? ಅವರಿಗೆ ಈಗಲೂ ಬರ್ತಾರೆ. ಅಂದರೆ ಈಗ ಸುಮಾರು 6 ತಿಂಗಳಿಂದ ಹಿಂದೆ ರಿಲೀಸ್ ಆಗಿರೋ ಬಂದಿಗಳು ಅವ್ರದ್ದಿನ್ನೂ ಕಂಪ್ಲೀಟ್ ಆಗಿ ಸೆಟ್ಲ್ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರ ಕೂಲಿ ಹಣ ಇದೆಯಾ ಕೊಡಬೇಕಾ ಬಂದು ವಿಚಾರಣೆ ಮಾಡಿ ಅದರಿಂದ ಆಟೋ ತೊಗೊಂಡಿರೋರು ಇದ್ದಾರೆ. ಇದೇ ಕಲಬುರಗಿಯಲ್ಲಿ ಒಬ್ಬ ಬಂದು, ಆತನ ಹೆಸರು ಹೇಳೋದು ಬೇಡ,
ಆತ ಇತ್ತೀಚೆಗೆ ಒಂದು ಎಲೆಕ್ಟ್ರಿಕ್ ಆಟೋ ತಗೊಂಡು ನಮ್ಮ ಜೈಲ್ ಹತ್ರ ಬಂದಿದ್ದ. ಹಾಂ ಏನಪ್ಪ ಹೇಗಿದೆಯಾ ಅಂತ ವಿಚಾರಿಸಿದಾಗ ನಾನು ತುಂಬ ಇವಾಗ ಒಳ್ಳೆ ವ್ಯಕ್ತಿಯಾಗಿ ಬದಲಾವಣೆಯಾಗಿ ನಾನು ಬುದ್ಧಿ ಕಲ್ತ್ಕೊಂಡಿದ್ದೀನಿ ಜೀವನದಲ್ಲಿ. ಹಾಂ ಆಮೇಲೆ ನನ್ನ ಒಂದು ಜೀವನವನ್ನು ನನ್ನ ಕುಟುಂಬ ನಿರ್ವಹಣೆಯನ್ನು ನಾನು ಈ ಎಲೆಕ್ಟ್ರಿಕ್ ಆಟೋ ಓಡಿಸೋದ್ರ ಮೂಲಕ ನಾನು ಮಾಡ್ತಾ ಇದ್ದೀನಿ. ನಾನು ಸಮಾಜಕ್ಕೆ ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೆ ತಾವು ಒಂದು ಕೃತ್ಯಗಳಲ್ಲಿ ಭಾಗವಹಿಸಿ ಜೈಲಿಗೆ ಹೋಗುವಂಥದ್ದು, ತಮ್ಮ ಅಮೂಲ್ಯವಾದ ಜೀವನನ ನೀವು ಕಳ್ಕೊಳ್ದೇ ಇರೋಂಗೆ ನೀವು ನೋಡ್ಕೋಬೇಕು ಅಂತ ಹೇಳೋಂಥ ಸಂದೇಶ ಕೊಡ್ತಾ ಇದ್ದೀನಿ ಮೇಡಮ್ ಅಂತ ಹೇಳ್ದ. ತುಂಬ ಖುಷಿ ಆಯಿತು ನಮಗೂ. ಆತನ ಸುಧಾರಣೆ ಮಾಡಿ ಇಲಾಖೆ ಆತನ ಹೆಂಗೆ ಬೇಕಾದರೂ ಬಿಟ್ಬಿಡ್ಬೋದಿತ್ತು ನಾವು, ಬಟ್ ಆದರೆ ಒಂದು ಮನುಷ್ಯ ಸುಧಾರಣೆ ಮಾಡಿ ಒಂದು ಪರಿವರ್ತಿತ ವ್ಯಕ್ತಿಯಾಗಿ ನಾವು ಸಮಾಜಕ್ಕೆ ಕೊಟ್ಟು ಆತನೇ ಒಂದು ನಮ್ಮದೇ ಆದಂಥ ಒಂದು ಕೂಲಿ ಹಣದಲ್ಲಿ ಆತ ಜೀವನ ತಗೊಂಡು ಅದನ್ನು ವಿಡ್ರಾ ಮಾಡಿ ಒಂದು ಎಲೆಕ್ಟ್ರಿಕ್ ಆಟೋ ತಗೊಂಡು ನಡೆಸಿ ಅದು ನಡೆಸ್ತ ಜೀವನ ಮುಂದೆ ಒಳ್ಳೆ ವ್ಯಕ್ತಿಯಾಗಿ ಬಾಳ್ತಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದೊಂದು ಸಂತೋಷದ. ಮೇಡಮ್, ತಾವು ಬಹುಶಃ ಈ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿರ್ತಕ್ಕಂಥ ಸಾಂಸ್ಕೃತಿಕ ಲೋಕದಲ್ಲಿ ಸಾಹಿತ್ಯನೋ, ಸಂಗೀತನೋ, ಚಿತ್ರಕಲೆ ಅಥವಾ ಈ ರೀತಿಯಾದ ಹವ್ಯಾಸಗಳು ಏನಾದರೂ ಮಾಡ್ಕೊಂಡಿದ್ದೀರಾ? ನನಗೆ ಬುಕ್ಸ್ ಓದೋದಂದರೆ ತುಂಬ ಇಷ್ಟ. ಸುಮಾರು ಅನೇಕ ವಿಧ ಎಸ್ ಎಲ್ ಭೈರಪ್ಪ ಅವ್ರ ಪುಸ್ತಕಗಳು ಓದ್ತೀನಿ, ಇಂಗ್ಲೀಷ್ ನಾವೆಲ್ಸ್ ಓದ್ತೀನಿ, ಕುವೆಂಪು ಅವ್ರದ್ದು ತುಂಬ ಪುಸ್ತಕಗಳು ಓದ್ತೀನಿ ನಾನು. ಸೊ ಅನೇಕ ಬುಕ್ಸ್ ಓದೋದು ಅಂದರೆ ತುಂಬ ಆಸಕ್ತಿ ನನಗೆ. ಹಂಗೆ ಯಾವುದೇ ಈವನ್ ಎಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಏನೋ ಒಂದು ಬುಕ್ ಓದೋದು ನನಗೆ ತುಂಬ ಇಷ್ಟಕರ. ಏನಾದರೂ ಬರೆದಿರ ತಾವು ಅಥವಾ ಸಂಪಾದನೆ ಮಾಡಿದ್ದೀರಾ? ಈ ಹಿಂದೆ ನಾನು ಕಾರಾಗೃಹದಲ್ಲಿ, ಕೇಂದ್ರ ಕಾರಾಗೃಹ ಧಾರವಾಡದಲ್ಲಿ ಸೂಪರ್ಡೆಂಟಾಗಿ ಕೆಲಸ ಮಾಡ್ತಾ ಇರೋವಾಗ ಅಲ್ಲಿ ಕೂಡ ತುಂಬ ಟ್ಯಾಲೆಂಟ್ ಇತ್ತು ಪ್ರಿಸ್ನರ್ಸ್ಗೆ. ತುಂಬ ಒಳ್ಳೆ ಬರಹಗಾರರು ಇದ್ದರು ನಮ್ಮಲ್ಲಿ. ಸುಮಾರು ಕವಿತೆಗಳನ್ನ ಅವರು ಡೈಲಿ ಬರೆದುಬಿಟ್ಟು ನಮಗೆ ತಂದು ತೋರಿಸ್ತಾ ಇದ್ರು. ಬಹಳಷ್ಟು ಆಸಕ್ತಿ ಇರುವಂಥ, ನಾವು ಓದಿದ್ರೆ ಏನಪ್ಪ ಇವರು ಮನಸ್ಸಲ್ಲಿ ಇಷ್ಟೆಲ್ಲ ಆಲೋಚನೆಗಳಿದೆಯಾ ಅಂತ ನಮ್ಗೆ ಅನಿಸುತ್ತೆ. ಅಂಥ ಒಳ್ಳೆ ಕವಿತೆಗಳನ್ನ ತಂದು ತೋರಿಸಿದಾಗ ಅದನ್ನು ಒಂದು ಪ್ರೋತ್ಸಾಹ ಕೊಟ್ಟು ಅವರಿಗೆ ಒಂದು ಕವನ ಸಂಕಲನ ಮಾಡಿದ್ವಿ. ನಮ್ಮ ಸಂಪಾದನೆಯಲ್ಲಿ ಅದೊಂದು ಬುಕ್ ಪ್ರಿಂಟ್ ಮಾಡಿದ್ವಿ ನಾವು. ಅದೇ ರೀತಿಯಾಗಿ ನಾನು ಕೂಡ ಅವಾಗ ಬರಿತಾ ಇರ್ತೀನಿ. ನನ್ನ ಒಂದು ಪರ್ಸ್ನಲ್ ಏನಿದೆ, ಲೈಕ್ ಪ್ರೊಫೆಷನ್ ಬಗ್ಗೆ ಇರ್ಬೋದು ಅಥವಾ ಮಹಿಳೆಯರ ಬಗ್ಗೆ ಇರ್ಬೋದು, ಅವರು ತೊಳಲಾಟಗಳ ಬಗ್ಗೆ ಇರ್ಬೋದು. ಒಂದೊಂದು ಸಲ ಅವರು ಯಾವುದೋ ಒಂದು ಸಂಘರ್ಷಕ್ಕೆ ಒಳಗಾಗಿ ಬೇಡದೇ ಇರುವಂಥ ನಿರ್ಧಾರಗಳನ್ನು ತಗೊಳ್ಳುವಂಥ ಸಿಚುಯೇಷನ್ನ ಹೇಗೆ ಅವಾಯ್ಡ್ ಮಾಡ್ಕೊಳ್ಳೋದು ಅಂಥದ್ದು ಇರ್ಬೋದು. ಅಂಥ ವಿಷಯಗಳಲ್ಲಿ ಸ್ವಲ್ಪ ಬರವಣಿಗೆನೂ ಮಾಡ್ತಿರ್ತೀನಿ. ಸೊ ಮೇಯ್ನಾಗಿ ಕುಕ್ಕಿಂಗ್ ಕೂಡ ನನಗೆ ಬಹಳಷ್ಟು ಆಸಕ್ತಿ ಕೊಡುವಂಥ ವಿಷಯ. ನನ್ನ ಯಾವುದೇ ಫ್ರೀ ಟೈಮ್ ಸಿಕ್ಕಿದಾಗ ನಾನು ಬೇರೆ ರೀತಿಯಾದ ಅಡುಗೆಗಳನ್ನ ಮಾಡಲಿಕ್ಕೂ ಕೂಡ ನನಗೆ ಬಹಳಷ್ಟು ಇಷ್ಟ ಆಗುತ್ತೆ. ಟೋಟಲಿಯಾಗಿ ಅವರು ಇವರನ್ನು ಸೇರಿಸ್ಕೊಂಡು ಯಾವ ರೀತಿಯಂಥ ಸುಧಾರಣೆ ಆಗಲಿಕ್ಕೆ ತಮ್ಮ ಸಂದೇಶವನ್ನು ಕೊಡ್ತೀರಿ? ಈಗ ನೋಡಿ, ನಮ್ಮದು ಆಧುನಿಕ ಯುಗ ಇದು ನಮ್ಮದು. ಈಗ ನಮಗೆ ಬೇಕಾದಂಗೆ ನಮ್ಗೆ ಎಲ್ಲ ರೀತಿಯಾದ ಸೌಲಭ್ಯಗಳು ನಮ್ಮ ಸಮಾಜದಲ್ಲಿ ಸಿಗುತ್ತೆ. ಅದರದೇ ಮಟ್ಟದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದಂಥ ಒಂದು ಒಳ್ಳೆ ಒಂದು ವಾತಾವರಣ ಇದೆ ಈಗಿನ ಕಾಲದಲ್ಲಿ. ಅದನ್ನು ಉಪಯೋಗ ಮಾಡಿಕೊಂಡು, ಸದ್ಬಳಕೆ ಮಾಡಿಕೊಂಡು, ದುಶ್ಚಟಗಳಿಗೆ ಒಳಗಾಗ್ದೇನೆ, ಫಾರ್ ಎಕ್ಸಾಂಪಲ್ ನಮ್ಮ ಜೈಲುಗಳಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಆ್ಯಕ್ಟ್ ಕೆಳಗಡೆ ಬಂದಿಗಳು ಅಡ್ಮಿಷನ್ ಆಗ್ತಾ ಇರ್ತಾರೆ. ಸ್ಕೂಲಲ್ಲಿ ಇರುವಾಗಲೋ ಅಥವಾ ಫ್ರೆಂಡ್ಸ್ ಒಂದು ಇನ್ಫ್ಲೂಯೆನ್ಸ್ಗೆ ಒಳಗಾಗಿನೋ ಯಾವುದೋ ಒಂದು ಮಾದಕ ಚಟಗಳಿಗೆ ಒಳಗಾಗೋದು, ಮಾದಕ ವ್ಯಸನಗಳು ಮಾಡ್ಕೊಳ್ಳೋದು, ಅಂಥ ಕೇಸುಗಳಲ್ಲಿ ಪ್ರಿಸ್ನರ್ಸ್ ಬಂದಾಗ ತುಂಬ ಯಂಗ್ಸ್ಟರ್ಸು ಬರ್ತಿರ್ತಾರೆ. ಅವ್ರನ್ನ ನೋಡಿ ನಮಗೆ ಒಂಥರ ಶಾಕ್ ಆಗುತ್ತೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ದುಶ್ಚಟಗಳಿಗೆ ಒಳಗಾಗೋದು ಅಥವಾ ದುರಭ್ಯಾಸಗಳಿಗೆ ಒಳಗಾಗಿ ಅವರು ಇಲ್ಲಿ ಬಂದು ಅವರ ಅಮೂಲ್ಯವಾದ ಜೀವನ ಆಗುತ್ತೆ. ಅವರು ಫಾರ್ ಎಕ್ಸಾಂಪಲ್ 21 ವರ್ಷದಲ್ಲಿ ಒಂದು ವ್ಯಕ್ತಿ ಬಂದ ಅಂದರೆ 31 ಈ ನಾರ್ಕೋಟಿಕ್ ಡ್ರಗ್ಸಲ್ಲಿ ಶಿಕ್ಷೆ ಆದರೆ ಸ್ವಲ್ಪ ಜಾಸ್ತಿನೇ ಶಿಕ್ಷೆ ಆಗುತ್ತೆ. 7 ವರ್ಷ 10 ವರ್ಷ ಅದಕ್ಕೂ ಮೇಲ್ಪಟ್ಟು ಶಿಕ್ಷೆಗಳಾಗುತ್ತೆ. ಸೊ 10 ವರ್ಷ ಆತ ಜೈಲಲ್ಲೇ ಕಳೆದು ಬಿಟ್ಟ ಅಂದರೆ ಮತ್ತು ಆತನ ಜೀವನ 20 ರಿಂದ 30 ವರ್ಷಗಳವರೆಗೆ ಅವನು ಜೈಲಲ್ಲಿ ಮುಗಿಸ್ಬಿಟ್ಟ ಜೀವನ ಅಂದರೆ ಅದು ಮಾನಸಿಕವಾಗಿ ಜರ್ಜರಿತ ಆಗಿರ್ತಾನೆ. ಮಾನಸಿಕವಾಗಿ ಆಘಾತ ಅಂತೂ ಗ್ಯಾರಂಟಿ ಕೊಟ್ಟಿರುತ್ತೆ. ಸೊ ಅರ್ಧ ಜೀವನ ಮತ್ತೆ ಆತ ಹೋಗಿ ಮತ್ತೆ ಸೆಟ್ರೈಟ್ ಆಗಿ ಒಂದು ಕರೆಕ್ಟಾಗಿ ಫ್ಲೋ ಅಲ್ಲಿ ಬರಬೇಕಂದ್ರೆ 10-15 ವರ್ಷ ಮತ್ತೆ ತೊಗೊಂಡ್ಬಿಡುತ್ತೆ. ಅಲ್ಲಿಗೆ ಆತನ ಸಂಪೂರ್ಣ ಜೀವನ ಫ್ರೂಟ್ಫುಲ್ ಲೈಫ್ ಅಂತ ಹೇಳ್ತೀವಿ, ಅದು ಕಳೆದೋಗೋದು ಆಗುತ್ತೆ. ಅದರಿಂದ ನಾನು ಹೇಳೋದು ಇಷ್ಟೇ, ಈಗಿನ ಯುವ ಜನತೆ ಏನಿದ್ದಾರೆ ದುಶ್ಚಟಗಳಿಗೊಳಗಾಗೋದು, ಮಾದಕ ವ್ಯಸನಗಳಿಗೊಳಗಾಗೋದು, ಅದರಿಂದ ಕ್ರೈಮ್ ಮಾಡೋವಂಥ ಪರಿಸ್ಥಿತಿ ತಂದ್ಕೊಳ್ಳೋದು, ಅದರಿಂದ ಎಗೇನ್ ಈ ಒಂದು ಸಿಸ್ಟಮಲ್ಲಿ ಜೈಲಿಗೆ ಇದರಿಂದ ತಾವು ದೂರ ಇರಲೇಬೇಕಾಗುತ್ತೆ ಯುವ ಪೀಳಿಗೆ. ಇಲ್ಲದೇ ಇದ್ದರೆ ಅವರ ಫ್ರೂಟ್ಫುಲ್ ಲೈಫ್, ಅವರ ಅರ್ಥಪೂರ್ಣವಾದ ಜೀವನ ಏನಿದೆ
ಕಳ್ಕೊಳ್ಳಿಕ್ಕೆ ಅವರೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಆದ್ದರಿಂದ ಯಾರು ಕೂಡ ಜೈಲು ಎಷ್ಟೇ ಸುಧಾರಣೆಗಳನ್ನು ಮಾಡಲಿ, ಹೌದು. ಎಷ್ಟೇ ಒಂದು ಒಳ್ಳೆ ಮನಪರಿವರ್ತನೆ ವಾತಾವರಣ ಕಂಡುಕೊಳ್ಳಿ, ನಿರ್ಣಯನ ತಗೊಳ್ಬೇಕು ಅಂತ. ಹೌದು, ಅಲ್ಲಿಗೆ ಬರದೇ ಇರೋದಕ್ಕೇ ಅವಾಯ್ಡಬಲ್ ಏನೇ ಸಿಚುವೇಶನ್ ಇದ್ದರೂ ಈ ಒಂದು ಕ್ಲಚಸ್ಸಲ್ಲಿ ಅವರು ತೊಡಗಿಸ್ಕೊಳ್ದೇನೆ, ಇನ್ವಾಲ್ವ್ ಆಗದೇನೆ, ಯಾರು ಇನ್ಫ್ಲೂಯೆನ್ಸ್ಗೆ ಬಂದು ಕೂಡ ಇಂಥ ವಾತಾವರಣದಲ್ಲಿ ಹೋಗ್ದೇನೆ ಅವರು ಒಳ್ಳೆ ಜೀವನ ಕಂಡುಕೊಂಡು ಇರೋವಂಥ ಅವಕಾಶಗಳನ್ನ ಬಳಸಿ ಒಳ್ಳೆಯ ಒಂದು ವ್ಯಕ್ತಿಗಳಾಗಿ ಜೀವನ ಮಾಡಿದ್ರೆ ಅದು ಅವ್ರ ತಂದೆ ತಾಯಿಗೂ ಅವರು ಖುಷಿ ಆಗುತ್ತೆ, ಸಮಾಜಕ್ಕೂ ಕೂಡ ಒಂದು ವ್ಯಕ್ತಿ ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ದಾನೆ ಅಂತೇಳಿ ಒಂದು ಸಂದೇಶ ಕೊಟ್ಟಂಗಾಗುತ್ತೆ. ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವ ಮತ್ತು ಕರ್ತವ್ಯದ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು. ಆಸ್ ಎ ಲೇಡಿ, ವುಮೆನ್ ಆಗಿ ಬಹಳ ಸವಾಲಿನ ಕೆಲಸ ಇದು. ತಮ್ಮಂಥ ಪ್ರೋತ್ಸಾಹ, ನಮಗೆ ಸಮಾಜದ ಪ್ರೋತ್ಸಾಹ, ಅದರಲ್ಲೇ ಕುಟುಂಬದ ಪ್ರೋತ್ಸಾಹದಿಂದ ನಾವು ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೇನೆ.